ಯಾರಿಗೆ ತಾನೇ ನಮ್ಮ ಕೂದಲು ರೇಷ್ಮೆ ಥರ ಸಾಫ್ಟ್ ಸಿಲ್ಕಿ ಶೈನಿ ಆಗಿ ಕಾಣೋ ಆಸೆ ಇರಲ್ಲ. ಆದರೆ ಈಗಿನ ದಿನಗಳಲ್ಲಿ ಡ್ರೈನೆಸ್, ಫ್ರಿಝಿನೆಸ್ ಮತ್ತು ಡ್ಯಾಮೇಜ್ ಹೇರೇ ಕಾಮನ್ ಆಗೋಗಿದೆ. ಸೊ ದಿನ ನೀವು ಸ್ಟ್ರೈಟ್ನಿಂಗ್ ಮಾಡಿ ಇನ್ನಷ್ಟು ನಿಮ್ಮ ಹೇರ್ನ ಡ್ಯಾಮೇಜ್ ಮಾಡ್ಕೊಳ್ಳೋದಕ್ಕಿಂತ ಒಂದು ಪರ್ಮನೆಂಟ್ ರಿಪೇರ್ ಟ್ರೀಟ್ಮೆಂಟ್ನ ಕಂಡುಕೊಳ್ಳೋದೇ ಬೆಟರ್. ಇಂದು ನೋಡ್ಬೋದು ಹೇರ್ಸ್ ನಿಮಗೆ ಎಷ್ಟು ಡ್ರೈ, ಫ್ರಿಝಿ, ಡ್ಯಾಮೇಜ್ಡ್ ಮತ್ತು ವೇವಿ ಲುಕ್ ಇದೆ ಅಂತ. ತುಂಬ ರಫ್ ಟೆಕ್ಸ್ಚರ್ ಇತ್ತು, ಅದಕ್ಕೆ ನಾನು ಅವ್ರಿಗೆ ನ್ಯಾನೋಪ್ಲಾಸ್ಟಿಯಾ ಸಜೆಸ್ಟ್ ಮಾಡಿದೆ. ಈಗ ನೋಡ್ಬೋದು ಇದು ನ್ಯಾನೋಪ್ಲಾಸ್ಟಿಯಾ ಆದಮೇಲೆ ಬಂದಿರೋ ರಿಸಲ್ಟು. ನೀವು ನೋಡ್ಬೋದು ಎಷ್ಟು ಸ್ಮೂತ್, ಸಿಲ್ಕಿ ಮತ್ತು ಶೈನಿ ಲುಕ್ ಸಹ ಇದೆ. ನ್ಯಾನೋಪ್ಲಾಸ್ಟಿಯಾದಲ್ಲಿ ನಿಮಗೆ 70 to 90% ಪ್ರೋಟೀನ್ ಸಿಗೋದ್ರಿಂದ ನಿಮ್ಮ ಕೂದಲಿಗೆ ಯಾವುದೇ ಸೈಡ್ ಎಫೆಕ್ಟ್ ಸಹ ಆಗೋದಿಲ್ಲ. ಸೊ ನೀವು ಇನ್ಮೇಲೆ ಸ್ಟ್ರೈಟ್ನಿಂಗ್ ಯೂಸ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಪೋಸ್ಟ್ ಕೇರ್ ನಂತರ ನೀವು ಚೆನ್ನಾಗಿ ಮೇಂಟೈನ್ ಮಾಡೋದ್ರಿಂದ ಈ ನ್ಯಾನೋಪ್ಲಾಸ್ಟಿಯಾ 6 ಮಂತ್ಸ್ವರೆಗೂ ಆರಾಮಾಗಿ ಬರುತ್ತೆ. ಸೊ ನಮ್ಮ ಸಲೂನಲ್ಲಿ ಹೇರ್ ಸ್ಪಾ, ಹೇರ್ ಕಟ್ ಹಾಗೆ ಹೈಡ್ರಾ ಫೇಶಿಯಲ್ 3 ಕಾಂಪ್ಲಿಮೆಂಟ್ರಿ ಕೊಡ್ತಾ ಇದ್ದೀವಿ ನ್ಯಾನೋಪ್ಲಾಸ್ಟಿಯಾ ಜೊತೆಗೆ.